ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಂದಿದ್ದೀವಿ, ಹಂಪಿಲಿ ವಿಜಯ ವಿಠಲ ದೇವಸ್ಥಾನದಲ್ಲಿದ್ದೀವಿ. ಅಲ್ಲಿ ಕಾಣ್ತಿದೆ ನಿಮಗೆ ಕಲ್ಲಿನ ರಥ ನೋಡ್ತಿದ್ದೀರಾ. ಅಲ್ಲಿಂದ ಈಗ ನೋಡಿ ವಿಜಯ ವಿಠಲ ದೇವಸ್ಥಾನದಲ್ಲಿದ್ದೀವಿ, ಪೂರಾ ಆವರಣದಲ್ಲಿ. ಇಲ್ಲಿ ನೀವು ಒಂದು ಕೆತ್ತನೆಯನ್ನು ನೋಡ್ಬೋದು. ನೀವು ಕೂಡ ನೋಡಿರ್ತೀರ, ತುಂಬ ಕಡೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಬಂದಿರುತ್ತೆ, ಸಿಕ್ಕಿರುತ್ತೆ ಕೂಡ. ಇಲ್ಲೊಂದು ಕೆತ್ತನೆ ಹೇಗಿದೆ ಅಂತಂದರೆ, 2 ಪ್ರಾಣಿಗಳ ಕೆತ್ತನೆಯನ್ನು ಮಾಡಿದ್ದಾರೆ. ಆ ಪ್ರಾಣಿಗಳ ಕೆತ್ತನೆಯಲ್ಲಿ ನೀವು ಆ ಪ್ರಾಣಿಗಳ ದೇಹನ ನೋಡ್ಬೋದು, ಆದರೆ ಅವುಗಳ ಮುಖವನ್ನು ನೋಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗತ್ತೆ. ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ 2 ಪ್ರಾಣಿಗಳ ದೇಹ ಇದೆ. ಅಲ್ಲಿ 2 ಪ್ರಾಣಿಗಳ ದೇಹದಲ್ಲಿ ನಿಮಗೆ ಗಮನ ಇಟ್ಟು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅದು ಯಾವ ಪ್ರಾಣಿಗಳಂತಂದು. ಇಲ್ಲಿ ನಂದಿ ಕಾಣ್ತಾ ಇದೆ, ಬುಲ್ ಕಾಣ್ತಾ ಇದೆಯಾ ನಿಮಗೆ. ಇಲ್ಲಿ ನಂದಿ. ಈ ಕಡೆಯಿಂದ ನೋಡಿದಾಗೆ ನಿಮಗೆ ಆನೆ ಮುಖ ಕಾಣುತ್ತೆ. ಇಲ್ಲಿ ನೋಡಿ 2 ಪ್ರಾಣಿಗಳು ಕಾಣುತ್ತೆ ನಿಮಗೆ. ಈ ಕಡೆಯಿಂದ ನೀವು ನೋಡ್ತಿದ್ದೀರಾ ಅಲ್ವಾ, ಇದಿಷ್ಟೇ ನೋಡಿ. ಅಂದರೆ ತೋರಿಸ್ತೀನಿ ನೋಡಿ, ಇದಿಷ್ಟು ಆನೆ ಕಾಣುತ್ತೆ. ಇಲ್ಲಿಂದ ನೋಡಿದ್ರೆ ನಿಮ್ಮ ನಂದಿ ಕಾಣುತ್ತೆ. ಗಮನ ಇಟ್ಟು ನೋಡಬೇಕು. ನಿಮಗೆ ಈ ಪಿಕ್ಚರ್ನ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಮೇಲ್ಗಡೆ ನೋಡ್ಬೋದು. ಇದರಲ್ಲಿ ಇದೇ ಥರ ತುಂಬ ಕೆತ್ತನೆಗಳಿದ್ದಾವೆ, ನೋಡ್ಬೋದು. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿಕೊಂಡು ಎಲ್ಲ ಕಡೆ ಸುತ್ತಾಡ್ಕೊಂಡು ನೋಡಿ. ಇದೇ ಥರ ಇರ್ತಕ್ಕಂಥ ಕೆತ್ತನೆಗಳು ತುಂಬ ಚೆನ್ನಾಗಿದ್ದಾವೆ ಇಲ್ಲಿ. ಮತ್ತು ಹಳೆ ಕಾಲದಲ್ಲಿ ಇರ್ತಕ್ಕಂಥ ಇಲ್ಲಿ ಕಂಬಗಳು, ಮ್ಯೂಸಿಕಲ್ ಪಿಲ್ಲರ್ಸ್ ಅಂತಿದ್ದಾವೆ, ಅವನ್ನು ನೋಡ್ಬೋದು ನೀವು. ಆಮೇಲೆ ಇಲ್ಲಿ ನಂದಿ ಮತ್ತು ಬುಲ್ ಮತ್ತು ಎಲಿಫೆಂಟ್ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅದಕ್ಕಿಂತ ಚೆನ್ನಾಗಿರೋ ಕೆತ್ತನೆಗಳು ಕೂಡ ಇದ್ದಾವೆ ಇಲ್ಲಿ. ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಇಲ್ಲಿ.